ಪ್ರಾರಂಭ ಮಾಡ್ತಾ ಈ ಮಸೂದೆ ಬಗ್ಗೆ ಮಾತನಾಡೋಣ. ಬಟ್ ಜನರಲ್ ಪ್ರಶ್ನೆ ಏನು ಉದ್ಭವ ಆಗ್ತಾ ಇದೆ ಅಂತಂದರೆ, ರಾಹುಲ್ ಗಾಂಧಿ ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ, RSS ಜಪ ಮಾಡ್ತಾರೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ ವೇದಿಕೆ ಮೇಲೆ ನಿಂತ್ಕೊಳ್ತಾರೆ, RSS ಬಗ್ಗೆ ಮಾತನಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಕಾನೂನು ರಚನೆ ಮಾಡುವಾಗಲೂ ಕೂಡ RSSನ ಜಪಾನೇ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗೆ RSS ಕಂಡ್ರೆ ಅಷ್ಟೊಂದು ಒಬ್ಸೆಷನ್ ಯಾಕೆ ಅಂತ? ಅಲ್ಲ, RSSನ ಅಜೆಂಡಾನೇ ಆ ರೀತಿ ಅಲ್ಲ, RSSನ ಇತಿಹಾಸನೇ ಆ ರೀತಿ ಇದೆ. RSS ಇವತ್ತಿಂದ ಅಲ್ಲ, ಬ್ರಿಟಿಷರ ವಿರುದ್ಧವಾಗಿ ದೇಶಭಕ್ತರು ಹೋರಾಟ ಮಾಡ್ತಾ ಇದ್ರೆ RSS ಮತ್ತು ಹಿಂದೂ ಮಹಾಸಭಾ ಬ್ರಿಟಿಷರ ಪರವಾಗಿ ಇರ್ರಿ ಅಂತ ಹೇಳ್ತಾ ಇದ್ದಂಥವ್ರು. RSS ಮಹಾತ್ಮ ಗಾಂಧಿಯ ಕೊಲೆಯ ಆರೋಪದಲ್ಲಿ ಯಾವ ಸಾವರ್ಕರ್ ಗೋಡ್ಸೆ ಇದ್ರಲ್ಲ, ಅದರಲ್ಲಿ ಆ ಹಿನ್ನೆಲೆಯಲ್ಲಿ ಬ್ಯಾನ್ ಆಗಿತ್ತು. ಅವತ್ತಿನ ವಲ್ಲಭಭಾಯ್ ಪಟೇಲ್ ಅವರು ಅದನ್ನು ಬ್ಯಾನ್ ಮಾಡಿದ್ರು, ಗೃಹ ಸಚಿವರು. ಅದೇ ಹೇಳಿಕೊಟ್ಟೆ. ಆಮೇಲೆ ಯಾವಾಗ ಈ ಬಾಬ್ರಿ ಮಸೀದಿ ಡೆಮಾಲಿಷಲ್ಲೂ ಕೂಡ ಅದು ಬ್ಯಾನ್ ಆಗಿತ್ತು. ಆಮೇಲೆ ಎಮರ್ಜೆನ್ಸಿ ಸಮಯದಲ್ಲೂ ಅದು ಬ್ಯಾನ್ ಆಗಿತ್ತು. ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ, ಯಾವ ಸೈನಿಕರಿಗೆ ಮತ್ತು ಪೊಲೀಸ್ಗೆ ಕರೆ ಕೊಡ್ತಾ ಇದ್ದಾರೆ, ಸರ್ಕಾರ ವಿರೋಧ ದಂಗೆ ಹೇಳಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದಾರೆ ಅಂತೇಳಿ ಆವಾಗಲೂ ಬ್ಯಾನ್ ಆಗಿತ್ತು. ಅದರ ಇತಿಹಾಸ ಆ ರೀತಿ ಇದೆ. ಆಮೇಲೆ RSSನಲ್ಲಿ ಯಾರ್ಯಾರು ತಯಾರಿಯಾಗಿ ಈಚೆಗೆ ಬರ್ತಾರೆ, ಕೆಲವರು ರಾಜಕಾರಣಿ ಆಗ್ಬೋದು, ಕೆಲವರು ಬಿಸ್ನೆಸ್ ಮೆನ್ಗಳಾಗ್ಬೋದು. ಅವರ ಮೂಲ ಉದ್ದೇಶ ಯಾವ ರೀತಿ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಒಬ್ರದ್ದು ಹೇಳ್ತೀನಿ. ರಾಜಕಾರಣಿ ಆದ್ರು, ಒಬ್ಬ ಸಂಸದರಾದರು. ಸಂಸದರಾಗಿ ಫಸ್ಟ್ ಬಂದು ಏನು ಹೇಳಿದ್ರು ಗೊತ್ತಾ? ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದ್ರು. ಅವ್ರು ಯಾರು? ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಸಚಿವರನ್ನು ಕೂಡ ಮಾಡಿದ್ರು RSS ಅವರು, BJP ಅವರು. BJP ಚುನಾವಣಾ ಸಮಯ ಬಂದಾಗ ಅವ್ರ ಭ್ರಷ್ಟಾಚಾರಗಳನ್ನೆಲ್ಲ ಮುಚ್ಚಾಕಿ ಈ RSS ಕಾರ್ಯಕರ್ತರು ಕಾಲಾಳುಗಳ ಥರ ಚುನಾವಣಾ ಪ್ರಚಾರ ಮಾಡ್ತಾರೆ. ಮಾಡಲಿ, ಅದು ಅವರು ಇದು ಆಯ್ತಪ್ಪ. ನೀವು ಯಾರ್ಯಾರು ಪ್ರಚಾರ ಮಾಡ್ತಾ ಇದ್ದೀರಿ, ನೀವು ಯಾರ್ಯಾರು ಶಾಖೆಗಳನ್ನ ನಡೆಸ್ತಾ ಇದ್ದೀರಿ, ಎಷ್ಟು ಜನ ಮೆಂಬರ್ ಇದ್ದಾರೆ, ಒಂದು ಪಾರದರ್ಶಕವಾಗಿ ಈ ಸಂವಿಧಾನಬದ್ಧವಾಗಿ ಸ್ವಲ್ಪ ಅಂಕಿಅಂಶ ಹೇಳಿದ್ರೆ ಹೇಳಲ್ಲ. ಕೋಟ್ಯಾಂತರ ರೂಪಾಯಿ ದೇಣಿಗೆ ಬರುತ್ತೆ RSSಗೆ. RSS ಕಚೇರಿಗಳೆಲ್ಲ 7 ಸ್ಟಾರ್ ಹೋಟೆಲ್ಗಳ ಥರ ಅವ್ರ ಕಚೇರಿಗಳು, ಅವ್ರ ಕಟ್ಟಡಗಳಿದ್ದಾವೆ. ಎಲ್ಲಪ್ಪ ದೇಣಿಗೆ ಬಂತು, ಎಲ್ಲಿಂದ ಬಂತು ಹೇಳಲ್ಲ, ಮಾಹಿತಿ ಕೊಡಲ್ಲ. ಕಾನೂನಪ್ಪ, ನೆಲದ ಕಾನೂನು, ಸಂವಿಧಾನ ಅದ್ರ ಬದ್ಧವಾಗಿ ಹೇಳಿದ್ರೆ ಹೇಳಲ್ಲ. ಈ ಥರಲ್ಲೆಲ್ಲ ಬಹಳ ಇದೆ. ವಿಭಜಕ ಶಕ್ತಿಗಳಾಗಿ ಕೆಲಸ ಮಾಡ್ತಾರೆ. ಯಾವ BJPಯವರು ಯಾವ ಕೋಮುವಾದ ಪ್ರಚಾರವನ್ನು ಮಾಡ್ತಾರೆ, ಅವ್ರೆಲ್ಲ ತಯಾರಿ ಹಿನ್ನೆಲೆ ಅದು RSS. ಅವರೆಲ್ಲ ಯಾವ ರೀತಿಯಾಗಿ ಈ ದೇಶದಲ್ಲಿ ಸಂವಿಧಾನವನ್ನು ತಿರಸ್ಕಾರ ಮಾಡೋದು, ಜಾತ್ಯತೀತವಾದ ಸಮಾಜವಾದನ ತಿರಸ್ಕಾರ ಮಾಡೋದು, ಆಮೇಲೆ 2ನೇ ದರ್ಜೆಯ ಪ್ರಜೆಗಳಾಗಿ ಹಿಂದೂಯೇತರ ಜನಗಳನ್ನ ಟ್ರೀಟ್ ಮಾಡೋದು, ಇವೆಲ್ಲ ನಾವು ನೋಡ್ಕೊಂಡ್ ಬಂದಿದ್ದೀವಿ. ನಮ್ಮ ಕರಾವಳಿನಲ್ಲಿ ಮಾರಲ್ ಪೊಲೀಸಿಂಗ್ ಹೆಂಗ್ ಮಾಡ್ತಾರೆ, ಹೆಂಗೆ ಮಹಿಳೆಯರಿಗೆ ಇದೇ ರೀತಿಯ ಬಟ್ಟೆ ಹಾಕ್ಬೇಕು ಅಂತ ಯಾವ ರೀತಿ ತಳಿಸ್ತಾರೆ RSSನವರ ಬಲಪಂಥೀಯವಾದಿಗಳು. ನಾನು ಅವಾಗ ಹೇಳ್ತೀನಿ, ಬಲಪಂಥೀಯವಾದಿಗಳು ಯಾರಿಗೆ RSSನ ಬೆಂಬಲ ಇರುತ್ತೆ ಅವರು. ಆಮೇಲೆ ಏನಂದ್ರೆ ನಾನು ಹೇಳಿದ್ನಲ್ಲ ನಿಮಗೆ, ಕೆಲವರು RSS ತನ್ನ ಯಾರು ಅಪರಾಧ ಮಾಡ್ತಾರೆ, ಆರೋಪ ಮಾಡ್ತಾರೆ, ಅವ್ರನ್ನ ಡಿಸೋನ್ ಮಾಡ್ತಾರೆ, ಇವ್ರು ನಮ್ಮವರಲ್ಲ ಅಂತ ಹೇಳುತ್ತೆ. ಸೊ ಅದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಅವ್ರು ID ಕಾರ್ಡ್ ಕೊಡಲ್ಲ, ಮೆಂಬರ್ಶಿಪ್ ಇರಲ್ಲ, ಅವ್ರ ದಾಖಲಾತಿ ಇರಲ್ಲ, RSSಗೆ ರಿಜಿಸ್ಟರ್ಡ್ ಕಚೇರಿನೇ ಇಲ್ಲ. ಈ ತರ ಇರಬೇಕಾದ್ರೆ ಇದು ಒಂದು RSS ವಿಷಯ. ಈಗ ಈ ಕಾನೂನು ವಿಷಯ ಮಾಡೋದಾದ್ರೆ, ಕಾನೂನು RSSನ ಉಲ್ಲೇಖ ಮಾಡಿಲ್ಲ, BJPಯ ಉಲ್ಲೇಖ ಮಾಡಿಲ್ಲ, ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಇಡೀ ದೇಶದಲ್ಲಿ ನಾವು ಸಂವಿಧಾನವೇ ಪರಮೋಚ್ಚ, ಸಂವಿಧಾನದ ಆಶಯಗಳನ್ನೇ ಎಲ್ಲ ನಡಿಬೇಕು ಅಂತ ಹೇಳಿ ನಂಬಿರ್ತಕ್ಕಂಥವ್ರು ನಾವು. ಅದಕ್ಕಾಗಿ RSS ಏನು ಅಜೆಂಡಾ ನಾಳೆಗೂ ಮಾಡ್ತೀವಿ. ಜಾತ್ಯತೀತ ಪದವನ್ನ ಯಾವಾಗ ನಾವು ತೆಗಿತೀವಿ ಅಂತ ಹೇಳಿದ್ರು ನಾವು ಅದನ್ನ ವಿರೋಧ ಮಾಡ್ತೀವಿ. ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಿರೋದು ಅಂತ ಹೇಳಿದ್ರೆ ನಾವು ಅದನ್ನ ವಿರೋಧ ಮಾಡ್ತೀವಿ. ಕಾನೂನಿಗೆ ಗೌರವ ಕೊಟ್ಟಿಲ್ಲ, ವಿರೋಧ ಮಾಡೇ ಮಾಡ್ತೀವಿ. RSS ಯಾವತ್ತೂ ಕೂಡ ಸೈದ್ಧಾಂತಿಕವಾಗಿ ನಮ್ಮ ವಿರೋಧಿಗಳೇ, ಹಾಗಾಗಿ ವಿರೋಧವನ್ನ ಮಾಡೇ ಮಾಡ್ತೀವಿ. ಆಮೇಲೆ ಅದು ಮುಖವಾಡ ಇದೆಯಲ್ಲ, BJPನ ಮುಖವಾಡ ಇದೆಯಲ್ಲ, ಅದನ್ನ ಬಿಚ್ಚಾಕಿ RSS ಅವರು ನೇರವಾಗಿ RSS ಚಿಹ್ನೆಯಲ್ಲಿ ಬಂದು ಚುನಾವಣೆಯನ್ನ ಮಾಡ್ಲಿ, ನಿಲ್ಲಿ, ಆ ಬಯಕೆಯಾಗಿ ನಾವು ಅದನ್ನ ಇನ್ವೈಟ್ ಮಾಡಿ